ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾದೇವನ್ನ ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಏನ್ರೋ ಎಲ್ಲರೂ ಸೇರಿಕೊಂಡು ನನ್ನ ದೇವದ ಥರ ನೋಡ್ತಿದ್ದೀರಾ, ನನಗೆ ಗೊತ್ತಿತ್ತು ಪ್ರೇಮ ಅವ್ರು ಬದುಕವ್ರೆ ಅಂತಾನೆ ಮಹಾದೇವ ನಾಟಕ ಆಡಬೇಡ, ನಿನಗೆ ಹೇಗೆ ಗೊತ್ತಿತ್ತು ಅಕ್ಕ ಬದುಕಿದ್ದಾಳೆ ಅಂತ? ಅಷ್ಟಕ್ಕೂ ನೀನು ಹೇಗೆ ಇಲ್ಲಿಗೆ ಬಂದೆ ಅಂತಾಳೆ ಕಾವ್ಯ. ಹಲೋ ಒಮ್ಮೆ ವೆಯ್ಟು ಹೇಳ್ತೀನಿ. ಪ್ರೇಮ ಅವರೇ, ಇವಾಗ ಹೇಗಿದ್ದೀರಾ? ನೀವು ಬದುಕಿರೋ ವಿಷಯ ಗೊತ್ತಾಗಿ ನಮ್ಮ ಮನೆಗೆ ಹೋದ ಜೀವವೇ ವಾಪಸ್ ಬಂತು. ನಾವೆಲ್ಲ ಎಷ್ಟೊಂದು ಗಾಬರಿಯಾಗಿದ್ವಿ ಗೊತ್ತಾ? ಇವತ್ತು ನಿಮ್ಮನ್ನು ಈ ಸ್ಥಿತಿಲಿ ನೋಡೋದಕ್ಕೆ ನನಗೆ ಸಂಕಟ ಆಯ್ತೈತೆ. ಆದರೆ ನೀವು ಬದುಕಿದ್ದೀರಲ್ಲ ಅನ್ನೋದೇ ಶಾನೆ ಖುಷಿ. ಒಂದು ನಿಮಿಷ ಇರಿ ಅಂತ ದುಡ್ಡನ್ನು ತೆಗೆದು ನಾಯಿ ಕಣ್ಣು, ನರಿ ಕಣ್ಣು, ಗುಬೆ ಕಣ್ಣು, ಹಾದಿ ಹೋಗ್ರ ಕಣ್ಣು, ಈ ಕಾಡು ರಕ್ಷಿಸಿ ಕಣ್ಣು, ಆ ಡಾಕ್ಟ್ರ್ ಕಣ್ಣು, ಯಾರ ಕಣ್ಣು ನಿಮ್ಮ ಮೇಲೆ ಬೀಳ್ತಾ ಇರಲಿ, ತಗೋಬಣಿ. ಇದನ್ನು ಯಾರಿಗಾದರೂ ಕಷ್ಟದಲ್ಲಿರೋರಿಗೆ ಕೊಡು, ದೃಷ್ಟಿ ಎಲ್ಲ ಹೋಯ್ತದೆ ಆಯಿತಾ? ಇವಾಗ ಹೇಳ್ತೀನಿ ಕಣಮಿ, ಹೆಂಡತಿ ಸತ್ತವಳೆ ಅಂದರೆ ಯಾವ ಗಂಡ ತಾನೇ ಅಷ್ಟು ಸಮಾಧಾನ ಆಗಿರೋಕ್ಕೆ ಸಾಧ್ಯ ಹೇಳು? ನಾನು ಪ್ರೇಮ ಅವರನ್ನು ಹುಡ್ಕೊಂಡು ಗಿರಿಧಾಮಕ್ಕೆ ಹೋಗಿದ್ನಲ್ಲ, ಅಲ್ಲಿ ಇವರನ್ನು ಹುಡ್ತಿದ್ದ ಪೊಲೀಸ್ ರೆಸ್ಕ್ಯೂ ಟೀಮ್ನವರು ನಾನು ವಿಚಾರಿಸಿದೆ. ಆಗ ಅವ್ರು ಏನಂದ್ರು ಗೊತ್ತಾ? ನಿಮ್ಮ ತಮ್ಮ ಹೆಂಡ್ರನ್ನ ಬಹು ಪ್ರೀತಿ ಮಾಡ್ತವ್ರೆ, ಅವರು ಬಾಡಿ ಸಿಗದೇ ಇದ್ದಾಗ ಹುಚ್ಚಂತರ ಆಡ್ತಿದ್ರು ಅಂತ ಹೇಳಿದರು. ನನಗೆ ಆವಾಗಲೇ ಅನುಮಾನ ಬಂದಿತ್ತು, ಇಷ್ಟೊಂದು ಪ್ರೀತಿ ಇರೋನು ಹಿಂಗೆಲ್ಲ ಆಡ್ತವನೆ ಅಂತಂದರೆ ಇದ್ರ ಹಿಂದೆ ಏನೋ ವಿಷಯ ಐತೆ. ಪ್ರೇಮ ಅವ್ರು ಬದುಕವ್ರೆ ಅಂತ. ಆದರೆ ನನ್ನ ತಮ್ಮ ಇವರನ್ನು ಇಲ್ಲಿ ಕರ್ಕೊಂಡು ಬಂದು ಸಾಕ್ತಾನೆ ಅಂತ ಗೊತ್ತಿರಲಿಲ್ಲ ನೋಡು. ಆದರೆ ಇವನು ಯಾವತ್ತು ಸ್ನೇಹನ ಮದುವೆ ಆಗ್ತೀನಿ ಅಂತ ಹೇಳಿದ್ನಲ್ಲ, ಆವಾಗ ನನಗೆ ಟೆನ್ಷನ್ ಶುರುವಾಯಿತು. ನನ್ನ ತಮ್ಮ ಹೀಗೆಲ್ಲ ಮಾಡಲ್ವಲ್ಲ, ಯಾಕೆ ಹಿಂಗೆ ಆಡ್ತವನೆ? ಇದ್ರಾಗ ಏನೋ ಪ್ಲ್ಯಾನ್ ಐತೆ ಅಂತ ನನಗೆ ಅವತ್ತೇ ಅನುಮಾನ ಬಂದಿತ್ತು. ಇವತ್ತು ಪ್ರೇಮ ಅವರನ್ನು ನೋಡಿದ ಮ್ಯಾಕೆ ನನ್ನ ಅನುಮಾನ ಎಲ್ಲ ದೂರ ಆಯಿತು. ರಾಮ್, ನಿನ್ನ ಬಗ್ಗೆ ನನಗೆ ಬಹು ಹೆಮ್ಮೆ ಇದೆ ಕಣ್ಲ ಅಂತಾನೆ ಮಹಾದೇವ. ಅಣ್ಣ ಇದೆಲ್ಲ ಸರಿ, ಆದರೆ ನಿನಗೆ ಈ ಜಾಗ ಹೇಗೆ ಗೊತ್ತಾಯಿತು? ನೀನು ಹೇಗೆ ಬಂದೆ ಅಂತಾನೆ ರಾಮ್. ಹೌದು ಮಹಾದೇವ, ನಾನೇನು ರಾಮ್ ಕಾರ್ ಡಿಕ್ಕಿನಲ್ಲಿ ಬಚ್ಚಿಟ್ಕೊಂಡು ಇಲ್ಲಿ ಬಂದೆ. ನಾನು ಬಂದಿರೋದು ನಿನಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ. ಹಂಗಿರುವಾಗ ನೀನು ಹೇಗೆ ಬಂದೆ ಅಂತಾಳೆ ಕಾವ್ಯ. ಅದು ದೊಡ್ಡ ಕತೆ ಕಣಮಿ, ಹೇಳ್ತೀನಿ. ಅದೇನಾಯಿತು ಅಂತಂದರೆ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಮಹಾದೇವ ರಾತ್ರಿ ಬಾಲ್ಕನಿಯಲ್ಲಿ ನಿಂತಿರುವಾಗ ಕಾವ್ಯ ರಾಮ್ ಕಾರ್ ಡಿಕ್ಕಿನಲ್ಲಿ ಕೂತ್ಕೊಳ್ಳೋದನ್ನು ನೋಡಿ, ಕಾವ್ಯ ಯಾಕೆ ರಾಮ್ ಕಾರ್ ಡಿಕ್ಕಿನಲ್ಲಿ ಕೂತವಳೆ ಅಂತಿರುವಾಗ ರಾಮ್ ಆಚೆ ಈಚೆ ನೋಡ್ತಾ ಕಾರ್ ಬಿಟ್ಕೊಂಡು ಹೋಗೋದನ್ನು ನೋಡಿ, ಇಷ್ಟಕ್ಕೂ ಈ ರಾಮ್ ರಾತ್ರಿ ಯಾರಿಗೂ ಹೇಳ್ದೆ ಕೇಳದೆ ಎಲ್ಲಿಗೆ ಹೋಗ್ತವನೆ? ಏನೋ ಸರಿ ಇಲ್ಲ. ಪ್ರೇಮ ಅವ್ರು ಹೋದಾಗಿಂದ ರಾಮ್ ಒಂಥರ ಆಡ್ತವನೆ. ಅವ್ನ ಮದುವೆಗೆ ಒಪ್ಕೊಂಡಾಗಿಂದ ಕಾವ್ಯ ಉರ್ದು ಬೀಳ್ತವಳೆ, ರಾಮ್ನ ಹಿಂಬಾಲಿಸ್ಕೊಂಡು ಹೊರಟವಳೆ. ಅಂದರೆ ರಾಮ್ ಏನೋ ರಹಸ್ಯ ಮಾಡ್ತವನೆ, ಅದನ್ನು ತಿಳ್ಕೊಳ್ಳೋಕ್ಕೆ ಕಾವ್ಯ ಹೊಂಟಿರಬೇಕು. ಮಹಾದೇವ ನೀನು ಓಡು ಅಂತ ಬರ್ತಾನೆ ಮಹಾದೇವ. ಫ್ಲ್ಯಾಶ್ ಬ್ಯಾಕ್ಕಿಂತ ಹೊರಗೆ ಬಂದು, ಇಲ್ಲಿಗೆ ಮುಗೀತು ನೋಡಮ್ಮಿ ನನ್ನ ಕತೆ. ನಾನು ರಾಮ್ ಕಾರ್ನ ಫಾಲೋ ಮಾಡ್ಕೊಂಡು ಬಂದೆ. ಈಗ ನಿನ್ನ ಮುಂದೆ ಅವನಿ. ಪ್ರೇಮ ಅವರೇ, ನನಗೆ ಗೊತ್ತು ನೀವೇ ದೈವದ ತರಹ ವೇಷ ಹಾಕ್ಕೊಂಡು ಆ ಸ್ನೇಹನ ಹೆದರಿಸ್ತಾ ಇರೋದು ತಾನೇ. ಆದರೆ ನನಗೆ ಒಂದು ಅನುಮಾನ, ಅವತ್ತು ನಮ್ಮ ಚಿಕ್ಕಮ್ಮ ಪ್ರೇಮನ್ ದೈವ ಬಂತು ಅಂತ ಹೆದರ್ಕೊಂಡವ್ರಲ್ಲ, ಅದ್ರ ಹಿಂದೆ ನಿಮ್ಮ ಕೈವಾಡ ಇತ್ತಾ ಅಂತಾನೆ ಮಹಾದೇವ. ಅಯ್ಯೋ ನಾನಲ್ಲ ಮಹಾದೇವ ಅವರೇ, ನಾನು ಬೇಡ ಅಂತಂದ್ರು ರಾಮ್ ಹೇಳ್ಕೊಟ್ಟಿದ್ದಕ್ಕೆ ನಾನು ಮಾಡಿದ್ದು. ನಾನು ಎಷ್ಟೇ ಬೇಡ ಅಂದರೂ ಅತ್ತೆನ ಹೆದರಿಸಲೇಬೇಕು, ಇಲ್ಲಾಂದರೆ ಸ್ನೇಹನ ಸತ್ಯ ಆಚೆಗೆ ಬರಲ್ಲ ಅಂತ ಹೇಳ್ದ, ಅದಕ್ಕೆ ಮಾಡಿದ್ದಷ್ಟೇ ಅಂತಾಳೆ ಪ್ರೇಮ. ಅದು ಅಮ್ಮ ದೆವ್ವ ಇಲ್ಲ ಅಂತ ಸ್ನೇಹನ ತಲೆಗೆ ತುಂಬ್ತಾ ಇದ್ರು. ಎಲ್ಲಿ ಅವಳು ಅಮ್ಮನ ಮಾತನ್ನು ನಂಬ್ತಾಳೆ? ನಮ್ಮ ಪ್ಲ್ಯಾನ್ ಎಲ್ಲ ಫೇಲ್ ಆಗುತ್ತೆ ಅಂತ ನಾನೇ ಪ್ರೇಮಗೆ ಹೇಳಿದೆ ಅಮ್ಮನ ಹೆದರಿಸೋಕೆ ಅಂತಾನೆ ರಾಮ್. ಪ್ಲ್ಯಾನ್ ಮಾಡಿದ್ರಿ, ಒಳ್ಳೆ ಪ್ಲ್ಯಾನೇ ಮಾಡಿದ್ರಿ. ಚಿಕ್ಕಮ್ಮ ಅಂತೂ ಸಿಕ್ಕಾಪಟ್ಟೆ ಹೆದರ್ಕೊಂಡ್ರು. ಪ್ರೇಮ ದೆವ್ವ ಅಂದರೆ ಅಷ್ಟೇ ಹೆದರ್ಕೋತಾರೆ ಅಂತಾನೆ ಮಹಾದೇವ. ಎಲ್ಲರೂ ನಗ್ತಾರೆ. ಹಲೋ ರಾಮ್, ಅಂತೂ ನಮ್ಮ ಕುಟುಂಬ ಮತ್ತೆ ಸರಿಯಾದ ಹಾದಿ ಹಿಡಿತೈತೆ ಕಣ್ಲ. ನನಗಂತೂ ತುಂಬ ಖುಷಿ ಆಗ್ತಿದೆ. ಎಷ್ಟು ಖುಷಿ ಅಂದರೆ ಈಗಲೇ ಒಂದು ದೊಡ್ಡ ಪಾರ್ಟಿ ಮಾಡೋಷ್ಟು ಅಂತಾನೆ ಮಹಾದೇವ. ಅಕ್ಕ ನೀನು ಇಲ್ಲಿ ಇರಬೇಡ್ವೆ, ಇಲ್ಲಿ ಧೂಳು ಕತ್ಲೆ ಅಷ್ಟೇ ಅಲ್ಲ, ಫೆಸಿಲಿಟೀಸು ಸರಿಯಾಗಿಲ್ಲ. ಬಾರೆ ಮನೆಗೆ ಹೋಗೋಣ, ನೀನು ಅಲ್ಲೇ ಇರ್ಬೋದು, ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋತೀನಿ ಅಂತಾಳೆ ಕಾವ್ಯ. ಹೌದು ಪ್ರೇಮ ಅವರೇ, ಕಾವ್ಯ ಹೇಳ್ತಿರೋದು ದಿಟನೆ ನೋಡಿ. ನಾನಿರೋವರೆಗೂ ನಿಮ್ಮ ಸುತ್ತ ಒಂದು ನೊಣನೂ ಸುಳಿಯೋಕೆ ಬಿಡಾಕಿಲ್ಲ. ಬನ್ನಿ ಮನೆಗೆ ಹೋಗೋಣ ಅಂತಾನೆ ಮಹಾದೇವ. ಹಾಗಲ್ಲಣ್ಣ, ಮನೇಲಿ ತುಂಬ ಜನ ಇದ್ದಾರೆ. ಪ್ರೇಮ ಬದುಕಿದ್ದಾಳೆ ಅನ್ನೋ ಸತ್ಯ ಗೊತ್ತಾದರೆ ಕಷ್ಟ ಆಗುತ್ತೆ. ಪ್ರೇಮ ಯಾರ ಕಣ್ಣಿಗೂ ಕಾಣಬಾರ್ದು ಅಂತಾನೆ ರಾಮ್. ಕಾಣಕ್ಕಿಲ್ಲ ಕಣ್ಲ. ಪ್ರೇಮ ಅವರೇ, ನನ್ನ ಮೇಲೆ ನಂಬಿಕೆ ಇಡಿ, ಇದರಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ ನೋಡಿ. ಈ ಸ್ನೇಹಂಗೆ ಏನೇನು ಶಿಕ್ಷೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರೋ ಅದೆಲ್ಲನೂ ಆಯ್ತದೆ, ನಾವಿದ್ದೀವಿ ನಿಮ್ಮ ಜೊತೆ. ಅಲ್ಲಿ ಗಂಟ ಪ್ರೇಮ ಅವರು ಇಲ್ಲಿ ಒದ್ದಾಡೋದು ಬೇಡ ಕಣ್ಲ ಅಂತಾನೆ ಮಹಾದೇವ. ಹೌದು ರಾಮ್, ಪ್ಲೀಸ್ ಕಣೆ, ಬಾ ಮನೆಗೆ ಹೋಗೋಣ. ನಿಮ್ಮನ್ನು ಕೊಲ್ಲೋ ಪ್ರಯತ್ನ ಪಟ್ಟು ಈ ಸ್ಥಿತಿಗೆ ತಂದಿದ್ದಾಳಲ್ಲ ಆ ಸ್ನೇಹ, ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಿಜವಾದ ನರಕ ಏನು ಅಂತ ನಾನು ಅವಳಿಗೆ ತೋರಿಸ್ತೀನಿ. ನಿನ್ನ ಈ ದೈವದ ನಾಟಕದಲ್ಲಿ ನಾನು ನಿನ್ನ ಜೊತೆ ಇದ್ದೀನಿ ಅಕ್ಕ ಅಂತಾಳೆ ಕಾವ್ಯ. ಇವತ್ತಿಂದ ನಾನು ನಿಮ್ಮ ಪಾರ್ಟಿ. ನಮ್ಮ ಕುಟುಂಬದ ವಿಷಯಕ್ಕೆ ಬಂದರೆ ಏನಾಯ್ತದೆ ಅಂತ ಆ ಸ್ನೇಹಂಗೆ ತೋರಿಸಲೇಬೇಕು. ಇಲ್ಲಿವರೆಗೆ ಒಂದು ಲೆಕ್ಕ, ಇನ್ಮೇಲೆ ಒಂದು ಲೆಕ್ಕ. ಯಾರ ದಾರಿಲಿ ಈ ಮಹಾದೇವ ಯಾವತ್ತೂ
ಇಟ್ಟ ಹೆಜ್ಜೆನ ಹಿಂದೆ ಇಡೋಕ್ಕಿಲ್ಲ. ನಮ್ಮ ಕುಟುಂಬದವರನ್ನು ಮುಟ್ಟಿದರೆ ಸುಮ್ಮನೆ ಬಿಡೋಕ್ಕಿಲ್ಲ. ಬನ್ನಿ ಅಮ್ಮಿ, ಎಲ್ಲರೂ ಸೇರಿಸಿ ಒಟ್ಟಿಗೆ ಆಟ ಆಡಿಸೋಣ ಅಂತ ಮಹಾದೇವ ಕೈ ಮುಂದೆ ಮಾಡ್ತಾನೆ. ಆಗ ಕಾವ್ಯ ಅವನ ಕೈ ಮೇಲೆ ಕೈ ಇಟ್ಟು ಅವಳು ಹಾಕ್ಸಿದ ಪ್ರತಿ ಕಣ್ಣೀರಿಗೂ ಆ ಸ್ನೇಹಂಗೆ ರಕ್ತದ ಕಣ್ಣೀರು ಹಾಕ್ಸೋಣ ಅಂತಾಳೆ. ಆಗ ಪ್ರೇಮ ಕಾವ್ಯ ಕೈ ಮೇಲೆ ಕೈ ಇಟ್ಟು, ಅವಳು ನಾನು ಸತ್ತಿದ್ದೀನಿ ಅಂತ ಅಂದ್ಕೊಂಡಿರೋದು ಅವಳ ಅದೃಷ್ಟ ಅಲ್ಲ, ಅವಳು ವಿನಾಶದ ಆರಂಭ, ಇನ್ಮೇಲೆ ನರಕ ಆರಂಭ ಅಂತಾಳೆ. ಆಗ ರಾಮ್ ಪ್ರೇಮ ಕೈ ಮೇಲೆ ಕೈ ಇಟ್ಟು, ಮೋಸಕ್ಕೆ ದೆವ್ವದ ನಾಟಕ ಆಯಿತು, ಈಗ ಸತ್ಯಕ್ಕೆ ಸಿಂಹ ಸ್ವಪ್ನ ಶುರುವಾಗುತ್ತೆ ಅಂತಾನೆ. ನಂತರ ಕಾವ್ಯ ಮಹಾದೇವ ಕಳ್ಳರ ಥರ ಮನೆಯೊಳಗೆ ಬರ್ತಾರೆ. ಅವ್ರ ಹಿಂದೆ ರಾಮ್ ಪ್ರೇಮ ನಿಧಾನಕ್ಕೆ ಬರ್ತಾ ಇರುವಾಗ ಶ್ರೀಧರ, ಯಾರ್ರೀ ಅದು ಇಷ್ಟೊತ್ತಲ್ಲಿ ಫೋನ್ ಮಾಡಿ ತಲೆ ತಿಂತಿರಲ್ಲ, ಗೊತ್ತಾಗಲ್ವಾ ಅಂತ ಅವ್ರ ಎದುರುಗಡೆ ಬಂದು, ಮಹಾದೇವ ರಾಮ್ ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ದೀರ ಇಲ್ಲಿ ಅಂತಾರೆ. ಪ್ರೇಮ ಅವರ ಅಡ್ಡ ನಿಂತ್ಕೋತಾಳೆ. ಕಾವ್ಯ, ನೀನು ಇವ್ರ ಜೊತೆ ಇದೆಯಾ? ಇಷ್ಟೊತ್ತಲ್ಲಿ 3 ಜನ ಎಲ್ಲಿ ಹೋಗಿದ್ರಿ ಅಂತಾರೆ. ಅದು ಮಾವ, ಕಾವ್ಯ ಮಧ್ಯಾಹ್ನ ಹಾಕ್ಕೊಂಡಿದ್ದ ಚಿನ್ನದ ಓಲೆ ಕಳೆದೋಯ್ತು, ಅದಕ್ಕೆ ಒಂದೇ ಸಮನೆ ಅಳ್ತಿದ್ಲು, ಅದಕ್ಕೆ ಹುಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ರಾಮ್ ನಮ್ಮ ಜೊತೆ ಸೇರ್ಕೊಂಡ ಅಲ್ವಾ ರಾಮ್ ಅಂತಾನೆ ಮಹಾದೇವ. ಹೌದಪ್ಪ ಅಂತಾನೆ ರಾಮ್. ಮಧ್ಯಾಹ್ನ ಕಳೆದು ಹೋಗಿದ್ದ ಚಿನ್ನದ ಓಲೆನ ರಾತ್ರಿ ಹೊತ್ತು ಹುಡ್ಕೊಂಡು ಹೋಗಿದ್ರಾ ಅಂತಾರೆ ಶ್ರೀಧರ. ಆಗ ಕಾವ್ಯ ಮಹಾದೇವನ ಕಾಲನ್ನು ಮಿಡ್ತಾಳೆ. ಪಾ ಅಂತಾನೆ ಮಹಾದೇವ ಏನಾಯಿತು ಅಂತಾರೆ ಶ್ರೀಧರ. ಏನಿಲ್ಲ ಚಿಕ್ಕಪ್ಪ, ಕಾಲ ಹತ್ರ ಏನೋ ಚೇಳು ಕುಟ್ದಂಗಾಯ್ತು ಅಂತಾನೆ ಮಹಾದೇವ. ಚೇಳ ನಂಚ್ಕೊಳೋ ಎಲ್ಲಿ ಅಂತ ಶ್ರೀಧರ ಮುಂದೆ ಬರ್ತಾರೆ. ಬೇಡ ಚಿಕ್ಕಪ್ಪ ಅಂತಾನೆ ಮಹಾದೇವ ನಿನಗೆ ಬುದ್ಧಿ ಇದೆಯಾ? ಚಿಕ್ಕಪ್ಪನ ಚಿಕ್ಕ ಹುಡುಗ ಅಂದ್ಕೊಂಡಿದ್ಯಾ? ನೀನು ಅವರನ್ನು ಮಂಗ ಮಾಡಿದರೆ ಮಂಗ ಹೋಗ್ತಾರಾ ಅಲ್ವಾ ಮಾವ ಅಂತಾಳೆ ಕಾವ್ಯ. ಹೌದು ಅಪ್ಪ, ನೀನು ಮಂಗ ಅಂದ್ಕೊಂಡಿದ್ದೀರಾ? ಅಲ್ಲ, ನೀವು ಮಂಗ ಅಲ್ಲ ಅಂತಾನೆ ರಾಮ್. ಹೌದು ಚಿಕ್ಕಪ್ಪ, ನೀವು ಮಂಗ ಅಲ್ಲ ಅಂತಾನೆ ಮಹಾದೇವ. ಸರಿ ಹೋಗಿ ಮಲ್ಗಿ ಅಂತಾರೆ ಶ್ರೀಧರ. ಗುಡ್ ನೈಟ್ ಅಂತಾನೆ ಮಹಾದೇವ. ಶ್ರೀಧರ ಮುಂದೆ ಹೋಗಿ ವಾಪಸ್ ಬಂದು ಅವರನ್ನೇ ನೋಡ್ತಾ, ಹೌದು ನೀವೇನು 3 ಜನ ಒಬ್ರಿಗೊಬ್ರು ಅಂಟ್ಕೊಂಡೇ ನಿಂತಿದ್ದೀರಾ, ಹಿಂದೆ ಯಾರನ್ನೋ ಬಚ್ಚಿಟ್ಟಿರೋ ಥರ ಅಂತಾರೆ ಶ್ರೀಧರ. ಆಗ ಕಾವ್ಯ, ಮಾವ ಅದೇನಂದರೆ ಬರೋರು ಹೋದರೆ ಹೋಗೋರು ಬರೋದಿಲ್ಲ, ಬರೋರು ಇದ್ದರೆ ಇರೋರು ಇರೋದಿಲ್ಲ. ಈಗ ಮಹಾದೇವ ಇರ್ತಾನೆ ಅಂತಂದ ತಕ್ಷಣ ರಾಮ್ ಇದ್ದಾನೆ ಅಂತಲ್ಲ, ಹಾಗೆ ನಾನಿದ್ದೀನಿ ಅಂದ ತಕ್ಷಣ ನನ್ನ 2 ಥರ ಯಾರಾದರೂ ಇದ್ದಾರೆ ಅಂತಲ್ಲ ಮಾವ. ನಾವು ಅಕ್ಕಪಕ್ಕ ನಿಂತಿದ್ದೀವಿ ಅಂತ ನಾವು ಬಂದಿಲ್ಲ, ನೀವು ನಿಂತಿದ್ದಕ್ಕೆ ನೀವು ಬಂದಿದ್ದೀರಾ ಅಂತನೂ ಅಲ್ಲ ಮಾವ. ಅರ್ಥ ಆಯ್ತಾ ಅಂತಾಳೆ ಕಾವ್ಯ. ಅರ್ಥ ಆಯಿತು ಅಂತಾರೆ ಶ್ರೀಧರು. ವಾವ್, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಕಾವ್ಯ ಅವರೇ. ಅಪ್ಪ ಅದೇ ಅಪ್ಪ, ಒಳಗೆ ಹೋಗೋದು ಹೊರಗೆ ಹೋಗೋದು, ಅಲ್ಲಲ್ಲಿ ಇಲ್ಲಿ ಅಂತಾನೆ ರಾಮ್. ಸರಿ ಹೋಗಿ ಮಲ್ಕೊಳ್ಳಿ, ಏನು ಹೇಳಿದ್ರು ಅಂತ ಶ್ರೀಧರ್ ಹೋಗ್ತಾರೆ. ಇಶ್ ಅಂತ ಎಲ್ಲರೂ ಉಸಿರು ಬಿಡ್ತಾರೆ. ಕಾವ್ಯ, ಅದಿರಲಿ ನಿನ್ನ ಚಿಕ್ಕಪ್ಪನ ತವ ಏನು ಹೇಳಿದೆ ಅಂತಾನೆ ಮಹಾದೇವ. ನಾನೇನು ಮಾತಾಡಿದೆ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನಿರಿ ಅಂತಾಳೆ ಕಾವ್ಯ. ಎಲ್ಲರೂ ನಗ್ತಾರೆ. ಸರಿ, ಯಾರಾದರೂ ಬರೋದ್ರ ಒಳಗಡೆ ರೂಮ್ ಒಳಗೆ ಹೋಗೋಣ ಅಂತ ಪ್ರೇಮ ರೂಮಿಗೆ ಬರ್ತಾಳೆ. ಎಲ್ಲರೂ ಬರ್ತಾರೆ. ಈ ಮನೆ, ಈ ಕೋಣೆ ತುಂಬ ಕಳ್ಕೊಂಡಿದ್ದೆ, ಮತ್ತೆ ಬರ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ ಅಂತಾಳೆ ಪ್ರೇಮ. ಅಕ್ಕ ನೀನು ಇಲ್ಲೇ ಇರಬೇಕು, ರಾಮ್ ನಿನಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ, ಊಟ ತಿಂಡಿ ಎಲ್ಲ ರೂಮಿಗೆ ಬರುತ್ತೆ. ಆದರೆ ಒಂದು ವಿಷಯ ಅಕ್ಕ, ಆ ಸ್ನೇಹ ಸತ್ಯನ ಬಾಯಿ ಬಿಡೋವರೆಗೂ ನಿಮ್ಮ ನಾಟಕದಲ್ಲಿ ನಾನು ಇರ್ತೀನಿ ಅಂತಾಳೆ ಕಾವ್ಯ. ಆಟ ಆಗಲೇ ಶುರುವಾಗಿದೆ ಕಾವ್ಯ, ಆದರೆ ನಾವು 4 ಜನ ಇನ್ನೊಂದು ವಿಷಯದ ಬಗ್ಗೆ ಗಮನ ಕೊಡಬೇಕು ಅಂತಾಳೆ ಪ್ರೇಮ. ಯಾವ ವಿಷಯ ಪ್ರೇಮ ಅವರೇ ಅಂತಾನೆ ಮಹಾದೇವ. ಪರಿಮಳ, ಯಾರೋ ಪ್ಲ್ಯಾನ್ ಮಾಡಿನೇ ಆ ಪರಿಮಳನ ಅವರು ಸಿಕ್ಕಾಕೊಳ್ಳೋ ಹಾಗೆ ಮಾಡಿರೋದು. ನನ್ನ ದೈಹಿಕವಾಗಿ ಕೊಲ್ಲೋಕೆ ನೋಡಿದ್ರು, ಇವರನ್ನು ಮಾನಸಿಕವಾಗಿ ಕೊಲ್ಲೋಕೆ ನೋಡಿದ್ದಾರೆ. ಅವ್ರು ಯಾರು ಅಂತ ನಾವು ಪತ್ತೆ ಹಚ್ಚಲೇಬೇಕು ಅಂತಾಳೆ ಪ್ರೇಮ. ಹೌದು ಸ್ನೇಹ ವಿಷಯ ಎಷ್ಟು ಮುಖ್ಯನೋ ಅಣ್ಣನ ಮೇಲೆ ಬಂದಿರೋ ಕಳಂಕ ತೊಳೆಯೋದು ಅಷ್ಟೇ ಮುಖ್ಯ. ನಾವೆಲ್ಲರೂ ಅದ್ರ ಬಗ್ಗೆ ಗಮನ ಕೊಡೋಣ ಅಂತಾನೆ ರಾಮ್. ಆ ಕೆಲಸ ಯಾರು ಮಾಡಿದ್ದಾರೆ ಅಂತ ನನಗೆ ಆಗಲೇ ಗೊತ್ತಾಗಿದೆ, ಆ ಪೊಲೀಸಪ್ಪ ಬರುತ್ತೆ. ಆದರೆ ಈ ಕಾವ್ಯಂಗೆ ಹೇಳಿದರೆ ಅವಳು ನಂಬ್ತಿಲ್ಲ ಅಂತಾನೆ ಮಹಾದೇವ ಅಂತಾಳೆ ಕಾವ್ಯ ಅವರೇ, ಅಣ್ಣ ಸುಮ್ಮನೆ ಏನೇನೋ ಹೇಳಲ್ಲ, ಅಣ್ಣನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇನ್ಫ್ಯಾಕ್ಟ್ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಅವತ್ತು ಭರತ್ ಮಲ್ಲಿ ಮಾತಾಡ್ತಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅದು ಅಲ್ಲದೆ ಅಣ್ಣಂಗೆ ಬೇಲ್ ಕೊಡ್ಸೋಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಗ ಅವ್ರು ಅಷ್ಟು ಬೇಗ FIR ಹಾಕಿದ್ದು, ಅವ್ರು ಮಾತಾಡಿದ ರೀತಿ ನೋಡಿ ನನಗೆ ಆವಾಗಲೇ ಡೌಟ್ ಬಂದಿತ್ತು. ನನಗಂತೂ ಅವ್ರ ಮೇಲೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ನಮ್ಮ ಪ್ರೇಮ ಮಧ್ಯೆ ಏನೇ ಘಟನೆ ಆದರೂ ಸ್ನೇಹ ಹೇಗೆ ಕಾರಣ ಆಗ್ತಾಳೋ ಅದೇ ರೀತಿ ನಿಮ್ಮಿಬ್ಬರ ಮಧ್ಯೆ ಏನೇ ಗಲಾಟೆ ಆದರೂ ಅದಕ್ಕೆ ಭರತವರೇ ಕಾರಣ ಅನಿಸುತ್ತೆ ಅಂತಾನೆ ರಾಮ್. ಆದರೆ ನನಗೆ ಇದನ್ನು ನಂಬೋಕ್ಕಾಗ್ತಿಲ್ಲ ರಾಮ್ ಅಂತಾಳೆ ಕಾವ್ಯ. ನಿಮ್ಮ ನಂಬಿಕೆ ಸುಳ್ಳು ಅಂತ ನಾವು ಹೇಳ್ತಿಲ್ಲ ಕಾವ್ಯ. ಹೀಗೊಂದು ಕೆಲಸ ಮಾಡೋಣ, ಭರತ್ ಕೈವಾಡ ಇದೆಯಾ ಇಲ್ವಾ ಅಂತ ನಾವೆಲ್ಲರೂ ಸೇರಿ ಪರೀಕ್ಷೆ ಮಾಡೋಣ. ಆವಾಗ ಹಾಲು ಯಾವುದು ಕಳ್ಳಿಯ ಹಾಲು ಯಾವುದು ಗೊತ್ತಾಗುತ್ತೆ ಅಂತಾಳೆ ಪ್ರೇಮ. ಸರಿ ಅಕ್ಕ, ನೀನು ಹೇಳಿದ ಹಾಗೆ ಮಾಡೋಣ, ಒಂದ್ಸಲ ಪರೀಕ್ಷೆ ಮಾಡಿ ನೋಡೋಣ ಅಂತಾಳೆ ಕಾವ್ಯ. ಭಲೇ ಇದೆಯಾ ಕಣಮ್ಮಿ ನೀನು, ಇದೇ ಮಾತನ್ನು ನಾನು ಹೇಳಿದಿದ್ರೆ ನನ್ನ ಫ್ರೆಂಡ್ ಕಂಡ್ರೆ ನಿಮಗೆ ದ್ವೇಷ ಅದಕ್ಕೆ ಹಾಗೆಲ್ಲ ಹೇಳ್ತೀಯಾ ಅಂತಿದ್ದೆ. ಈಗ ನಿಮ್ಮ ಅಕ್ಕ ಹೇಳ್ತಿದ್ದಂಗೆ ಅರ್ಥ ಆಗ್ಬಿಡ್ತಾ ಅಂತಾನೆ ಮಹಾದೇವ. ಹಾಗೆ ಈಗ ನಾನು ಒಪ್ಕೊಂಡಿದ್ದೀನಿ ತಾನೇ, ಮುಂದೆ ಏನು ಮಾಡಬೇಕು ಅಂತ ನೋಡೋಣ ಅಂತಾಳೆ ಕಾವ್ಯ. ಭರತ್ ಪೊಲೀಸು ಬುದ್ಧಿವಂತರು, ಆದರೆ
ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಗೆ ಸಿಕ್ಕಾಕ್ಸೋದು ಅಂತಾಳೆ ಪ್ರೇಮ. ನನ್ನ ಹತ್ರ ಸಖತ್ತಾಗಿರೋ ಐಡಿಯಾ ಇದೆ, ಎಲ್ಲ ಬನ್ನಿ ಇಲ್ಲಿ ಅಂತ ಐಡಿಯಾನ ಹೇಳ್ತಾನೆ ರಾಮ್. ಏನೋ ನೀನು ಇಂಥ ಛತ್ರಿ ಐಡಿಯಾ ಕೊಟ್ಟಿದ್ಯಾ, ಇಂಥ ಒಂದು ಟ್ಯಾಲೆಂಟ್ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಂತಾಳೆ ಪ್ರೇಮ. ಎಲ್ಲ ನಿನ್ನ ಸವಾಸ ದೋಷ, ಈ ದೊಡ್ಡ ಛತ್ರಿ ಜೊತೆ ಸೇರಿ ಚಿಕ್ಕ ಛತ್ರಿ ಆಗಿಲ್ಲ ಅಂದರೆ ಇದು ನ್ಯಾಯನಾ ಅಲ್ವಾ ಅಣ್ಣ ಅಂತಾನೆ ರಾಮ್. ಯಾರೋ ದೊಡ್ಡ ಛತ್ರಿ ಚಿಕ್ಕ ಛತ್ರಿ ಅಂತೆಲ್ಲ ಇಲ್ಲ, ಹೆಂಡತಿ ಛತ್ರಿ ಆದರೆ ಗಂಡ ಡಬಲ್ ಛತ್ರಿ ಅಂತಾಳೆ ಪ್ರೇಮ. ಚಿಡ್ತಾಳೆ. ಲೋ ರಾಮು, ನೀನು ಪುಣ್ಯವಂತ ಕಣ್ಲಾ, ಬರೀ ಚಿಡ್ತಾರೆ, ನಮ್ದೈತಲ್ಲ ಅದು ಹಂಗಲ್ಲ, ಸಿಕ್ಕಿದ್ದನ್ನೆಲ್ಲ ತಗೊಂಡು ಬಾರಿಸ್ತೈತೆ ಹೊರಗೆ. ಹೆಂಗೆ ಬಾರಿಸ್ತೈತೆ ಅಂದರೆ ಮೈಯೆಲ್ಲ ಬಾಸುಂಡೆ ಬರಬೇಕು ಹಂಗೆ ಬಾರಿಸ್ತದೆ ಅಂತಾನೆ ಮಹಾದೇವ. ಏನಂದೆ ಅಂತಾಳೆ ಕಾವ್ಯ. ಏನಿಲ್ಲ ಕಾವ್ಯ, ರಾಮು ನೋಡು ನಾಳೆ ನಮಗೆ ಶಾನೆ ಕೆಲಸ ಐತೆ, ಆ ಸ್ನೇಹಂಗೂ ಭರತಂಗೂ ತಕ್ಕ ಶಾಸ್ತಿ ಮಾಡಬೇಕು, ಸರಿನಾ? ನಾವು ಇವಾಗ ಹೋಗಿ ಮಲ್ಕೋತೀವಿ, ಬಾ ಅಮ್ಮಿ ಮಲ್ಕೊಳ್ಳೋಣ ಅಂತಾನೆ ಮಹಾದೇವ. ಮಹಾದೇವ ಏನು ಹೇಳ್ತಿದ್ಯಾ, ಮನ ಮರ್ಯಾದೆ ಇಲ್ವಾ ಅಂತಾಳೆ ಕಾವ್ಯ. ಅಂಥದ್ದೇನು ಹೇಳಿದೆ, ಬಾ ಮಲ್ಕೊಳ್ಳೋಣ ಅಂತ ಹೇಳಿದೆ ಅಂತಾನೆ ಮಹಾದೇವ. ಅಲ್ಲಿಂದ ಓಡ್ತಾನೆ. ಕಾವ್ಯನೂ ಓಡ್ತಾಳೆ. ರಾಮ್ ಪ್ರೇಮ ನಗ್ತಾರೆ. ನನ್ನ ಛತ್ರಿ ಅಂತೀಯಾ, ದೊಡ್ಡ ಛತ್ರಿ ನೀನು ಅಂತಾಳೆ ಪ್ರೇಮ. ಆಯಿತು ನಾನೇ ಅಂತಾನೆ ರಾಮ್. ಈಚೆ ಪ್ರೇಮ ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು, ದೇವರೇ ನನ್ನ ಕುಟುಂಬಕ್ಕೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇಲ್ಲಪ್ಪ, ಸತ್ಯ ಗೆಲ್ಲೋವರೆಗೂ ನನಗೆ ಶಕ್ತಿ ಕೊಡು ಅಂತ ಕೈ ಮುಗಿತಾಳೆ. ನಂತರ ಹೋಗುವಾಗ ಕಲ್ಯಾಣಿ ಮೇಲಿಂದ ಬಂದು, ಯಾರದು, ಯಾರಮ್ಮ ನೀನು? ಕಾವ್ಯನಾ? ಕಾವ್ಯ ಯಾಕೆ ಏನೂ ಮಾತಾಡ್ತಿಲ್ಲ ಈ ಹೊತ್ತಲ್ಲಿ? ದೇವ್ರ ಮನೆ ಹತ್ರ ಏನು ಮಾಡ್ತಿದ್ದೆ ನೀನು? ಪಂಚಮಿನ? ಪಂಚಮಿ ಏನು ಮಾತಾಡ್ತಿಲ್ಲ ಯಾಕಮ್ಮಿ? ಮಹೇಶ್ವರಿನ ಅಂತ ಕೆಳಗೆ ಬಂದು ಲೈಟ್ ಹಾಕುವಾಗ ಪ್ರೇಮ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಅಲ್ಲ ಯಾರೂ ಇಲ್ಲ ಅಂತಾರೆ ಕಲ್ಯಾಣಿ. ಪ್ರೇಮ ರೂಮಿಗೆ ಓಡಿ ಬಂದು ರಾಮಯ್ಯ ಮೇಲೆ ಬೀಳ್ತಾಳೆ. ಪ್ರೇಮ ಎಲ್ಲಿಗೆ ಹೋಗಿದ್ಯಾ, ಯಾಕೆ ಸ್ವೆಟ್ ಆಗಿದೆಯಾ ಅಂತಾನೆ ರಾಮ್ ಸ್ವಲ್ಪದರಲ್ಲೇ ಬಚಾವಾದೆ ಕಣೋ, ದೊಡ್ಡತ್ತೆ ನಾನು ನೋಡಿ ಯಾರು ಅಂತ ಹತ್ರ ಬೇರೆ ಬಂದು ಲೈಟ್ ಆನ್ ಮಾಡೋ ಅಷ್ಟೊತ್ತಿಗೆ ಓಡಿ ಬಂದುಬಿಟ್ಟೆ ಅಂತಾಳೆ ಪ್ರೇಮ. ಈಚೆ ಕಲ್ಯಾಣಿ ಯಾರಿದ್ದಿದ್ದು ಮತ್ತೆ ಕಾವ್ಯ ಅಂತ ಕರೀತಾರೆ. ಆಗ ಪೂರ್ವಿ ಬಂದು ಹಿಂದಿನಿಂದ ಅವ್ರ ಭುಜನ ಮುಟ್ತಾಳೆ. ಭಯದಿಂದ ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ ಯಾಕೆ ಇಷ್ಟು ಬೇಗ ಎದ್ದಿದ್ದೀರಾ, ಯಾಕೆ ನಿದ್ದೆ ಬರಲಿಲ್ವಾ, ಇಲ್ಲೇನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ. ಈ ಹೊತ್ತಲ್ಲಿ ನೀನೇನು ಮಾಡ್ತಿದ್ಯಾ, ಇಷ್ಟೊತ್ತಲ್ಲಿ ಯಾಕೆ ಹೀಗೆ ಓಡಾಡ್ತಿದ್ಯಾ ನೀನು ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ ಟೈಮ್ 5 ಗಂಟೆ ಆಗಿದೆ, ಯಾಕೋ ನಿದ್ದೆ ಬಂದಿಲ್ಲ, ಎಚ್ಚರ ಆಯಿತು, ಅದಕ್ಕೆ ಇಲ್ಲೇ ಓಡಾಡ್ತಿದ್ದೆ ಅಂತಾಳೆ ಪೂರ್ವಿ. ಈಚೆ ರಾಮ್. ಪ್ರೇಮ ಹುಷಾರಾಗಿರು, ಆ ಸ್ನೇಹನ ಸತ್ಯ ಆಚೆ ಬರೋವರೆಗೂ ನಮ್ಮ ನಾಟಕ ಯಾರಿಗೂ ಗೊತ್ತಾಗಬಾರ್ದು, ನೀನು ಯಾರ ಕಣ್ಣಿಗೂ ಬೀಳಬಾರ್ದು. ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ರಿಸ್ಕ್ ತಗೊಳ್ಳೋದು ಬೇಡ. ನಿನಗೇನಾದರೂ ಬೇಕು ಅಂದರೆ ನನ್ನ ಕೇಳು, ಅಥವಾ ಕಾವ್ಯ ಅವರಿಗೆ ಕಾಲ್ ಮಾಡಿ ಕೇಳು, ಪ್ಲೀಸ್ ಕಣೆ, ಈ ಥರ ಎಲ್ಲ ಆಚೆ ಹೋಗಬೇಡ ಅಂತಾನೆ ರಾಮ್. ಈಚೆ ಕಾವ್ಯ ಮನೆಯವರಿಗೆಲ್ಲ ಕೇಳು ಹಾಗೆ ಮಹಾದೇವ ನಿನ್ನ ಹಠಮಾರಿ ಸ್ವಭಾವ ನನ್ನ ಕೈಲಿ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ನನಗೆ ಮರ್ಯಾದೆ ಇಲ್ಲದೆ ಇರೋದಲ್ಲಿ ನಾನು ಇರೋದಿಲ್ಲ ಅಂತ ಬ್ಯಾಗ್ ತಗೊಂಡು ರೂಮಿಂದ ಹೊರಗೆ ಬರ್ತಾಳೆ. ಆಗ ಮಹೇಶ್ವರಿ, ಕಿಟ್ಟಿ, ಪಂಚಮಿ ಎಲ್ಲ ನೋಡ್ತಾ ಇರ್ತಾರೆ. ಕಾವ್ಯ ಏನಮ್ಮ ಇದು ಲಗೇಜು ಅಂತಾರೆ ಕಲ್ಯಾಣಿ. ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅತ್ತೆ ಅಂತಾಳೆ ಕಾವ್ಯ. ಆಗ ಮಹಾದೇವ ಕಾವ್ಯನ ತಳ್ಳಿ ತಗೊಂಡು ಹೋಗ್ತಾ ಇರಮ್ಮಿ ಅಂತ ಆಚೆ ಹಾಕ್ತಾನೆ. ಈಚೆ ಕಾವ್ಯ ಭರತ್ ಹತ್ರ ಬಂದು, ನಾನು ಅವನ ಮದುವೆಯಾಗಿ ನನ್ನ ಜೀವನನೇ ಮಣ್ಪಾಲಾಯಿತು, ಈಗ ನನಗೆ ಒಬ್ಬಳೇ ಅನ್ನಿಸ್ತಿದೆ ಭರತ್ ಅಂತಾಳೆ. ಕಾವ್ಯ ಡೋಂಟ್ ವರಿ ಕಾವ್ಯ, ನಾನಿದ್ದೀನಿ ಅಂತಾನೆ ಭರತ್. ಆಗ ಶಾಕ್ನಿಂದ ಕಾವ್ಯ ಭರತ್ನ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.